ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷಂತೋಃ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾನ್ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ದುರ್ಗೆ ಎಂದರೆ ಒಮ್ಮೆ ನಾವು ಸ್ಮರಿಸಿದಲ್ಲಿ ನಮ್ಮ ಎಲ್ಲ ಭಯವನ್ನು ನಿವಾರಣೆ ಮಾಡುವಳು ಆ ದುರ್ಗಾ ಪರಮೇಶ್ವರಿ. ಅಂತಹ ಮಹಿಮೆಗಳ ಮಾಹಾತ್ಮೆ ಬ್ರಹ್ಮಾಂಡ ಪುರಾಣದಲ್ಲಿಯೂ ದೇವಿಯ ಉಪಾಸನಾದಿಗಳನ್ನು ವರ್ಣಿಸಿದೆ. ಎಲ್ಲ ದೈವೀ ಶಕ್ತಿಗಳನ್ನು ಅಂತರ್ದೃಷ್ಟಿಯಿಂದ ವಿಚಾರಪೂರ್ವಕವಾಗಿ ದೃಷ್ಟಿ ಹಾಯಿಸಿದರೆ ಪೃಥಿವಿ, ಅಪ್, ತೇಜೋ, ವಾಯು, ಆಕಾಶಗಳೆಂಬ ಪಂಚಮಹಾಭೂತಗಳಲ್ಲಿಯೇ ಕಾಣಬಹುದು. ದೇವಿಯನ್ನು ನಾವು ಕಣ್ಣಿನಿಂದ ಮೂರ್ತ ಸ್ವರೂಪದಿಂದ ಕಂಡರೂ ವೇದ ಶಾಸ್ತ್ರ ಪುರಾಣಗಳಲ್ಲಿ ಸ್ತುತಿಸುವುದು ಅಮೂರ್ತ ಸ್ವರೂಪವಾದ ಮಹಾತೇಜೋಗ್ನಿಪುಂಜವೇ ಆಗಿದೆ. ತಾಂ ಅಗ್ನಿವರ್ಣಾಂ ತಪಸಾ ಜ್ವಲಂತೀಂ ಎಂದು ತೈತ್ರಿಯ ಉಪನಿಷತ್ತಿನಲ್ಲಿ ಶ್ರೀ ದುರ್ಗಾ ಸೂಕ್ತದಲ್ಲಿ ಉಕ್ತವಾದಂತೆ ಮನಸ್ಸಿನಲ್ಲಿ ಧ್ಯಾನಿಸಿದರೆ ಆ ಅಮೂರ್ತ ಸ್ವರೂಪವಾದ ತೇಜೋಗ್ನಿಯೇ ಆಗಿರುತ್ತದೆ. ಅಗ್ನಿಯಲ್ಲಿರುವ ದಿವ್ಯ ತೇಜಸ್ಸೇ ದುರ್ಗೆಯೂ ಆಗಿರುತ್ತಾಳೆ. ಈ ರೀತಿ ದುರ್ಗೆಯೂ ಅಗ್ನಿಯ ತೇಜಸ್ಸು ಒಂದೇ ಆಗಿರುವುದರಿಂದ ದುರ್ಗೆಯೂ ಅಗ್ನಿ ತೇಜಸ್ಸು ಅಭೇದ ಸ್ವರೂಪದಿಂದ ಅದ್ವೈತವಾಗಿ ದುರ್ಗಾದೇವಿಯನ್ನು ವರ್ಣಿಸಲ್ಪಡುತ್ತಿರುತ್ತದೆ. ಶ್ರೀ ದುರ್ಗೆ ಪ್ರಸೀದ ಎಂದು ನಾವು ಸಂಪ್ರಾರ್ಥಿಸುತ್ತೇವೆ. ನಮ್ಮ ಭಯ, ದುಃಖ, ಶೋಕ, ದಾರಿದ್ರ್ಯ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಶುಭಮತಿ ಇತ್ಯಾದಿಗಳನ್ನು ಉಪಶಮನಗೊಳಿಸಿ ಅಭಯ, ವರ, ಧರ್ಮ, ಅರ್ಥ, ಕಾಮಾದಿ, ಸ್ವರ್ಗ ಮತ್ತು ಮೋಕ್ಷವನ್ನು ಭಕ್ತನಿಗೆ ಕರುಣಿಸುವವಳೇ ಈ ಜಗನ್ಮಾತೆ. ಇವಳು ವೈದಿಕ ದೇವತೆಯೂ ಆಗಿದ್ದಾಳೆ. ದೇವಿಯ ಎಲ್ಲ ಮಹಿಮೆಗಳನ್ನು, ಪರಾಶಕ್ತಿಯ ಲೀಲೆಗಳನ್ನು, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ, ಅದಲ್ಲದೆ ಅನೇಕ ದುರ್ಗಾ ರಹಸ್ಯಗಳನ್ನು ವೇದಗಳಲ್ಲಿ ವಿಶೇಷವಾಗಿ ಶ್ರೀ ದೇವಿ ಭಾಗವತವೆಂಬ ಮಹಾಪುರಾಣದಲ್ಲಿ ಮನೋಜ್ಞವಾಗಿ ಸವಿಸ್ತಾರವಾಗಿ ಸಂಕೀರ್ತಿತವಾಗಿದೆ. ಭಾರತದ ಪ್ರತಿಯೊಂದು ಕಡೆಗಳಲ್ಲಿ ಎಲ್ಲ ಕಾಲಘಟ್ಟಗಳಲ್ಲಿಯೂ ಜಪ, ಪಾರಾಯಣ, ಹೋಮ, ಪೂಜೆ, ಅರ್ಚನೆ, ತರ್ಪಣ, ನಮಸ್ಕಾರಾರ್ಹವಾದ ಶ್ರೀದೇವಿ ಮಹಾತ್ಮೆ ಅಥವಾ ಶ್ರೀ ದುರ್ಗಾ ಸಪ್ತಶತಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಮಾರ್ಕಂಡೇಯ ಪುರಾಣ ಗ್ರಂಥದಲ್ಲಿಯೂ ದುರ್ಗೆಯನ್ನು ಸ್ತುತಿಸಲ್ಪಟ್ಟಿದೆ.